6 ಕೋಟಿ ಇದ್ದ ಕುಬೇರ 11 ಲಕ್ಷ ಲಂಚಕ್ಕೆ ಕೈ ಒಡ್ಡಿದ್ದ. ಹೊಸ ಮುಖ ಅಂತ ಬಿಜೆಪಿ ತಂದಿದ್ದು ಇಂಥ ಲೀಡ್ರ. ಡಾಕ್ಟರ್ ಚಂದ್ರು ಲಮಾಣಿ ಎಂಬ ಲಜ್ಜೆಗೇಡಿ ಶಾಸಕನ ಅವಾಂತರಗಳು ಒಂದಲ್ಲ ಎರಡಲ್ಲ. ಸ್ಪೆಷಲ್ ಯು ವೀಕ್ಷಕರೇ, ರಾಜಕೀಯದಲ್ಲಿ ಏನೋ ಬದಲಾವಣೆ ತರಬೇಕು ಅಂತ 2023ರಲ್ಲಿ ಬಿಜೆಪಿ ಹೊಸಬರಿಗೆ ಟಿಕೆಟ್ ಕೊಟ್ಟಿತ್ತಲ್ಲ, ಆ ಹೊಸಬರ ಫಲಿತಾಂಶದ ಫಲಶ್ರುತಿಯೇ ಈ ಡಾಕ್ಟರ್ ಚಂದ್ರು ಲಮಾಣಿ. MLA ಆದಾಗಲೇ ದುಡ್ಡು ಕೊಟ್ಟು ಟಿಕೆಟ್ ಗಿಟ್ಟಿಸಿಕೊಂಡ್ರು ಅನ್ನೋ ಆರೋಪ ಹೊತ್ತಿದ್ದ ಈತ MLA ಆದಮೇಲೆ ವಿವಾದಗಳಿಂದ ಸುದ್ದಿಯಾಗಿದ್ದೇ ಹೆಚ್ಚು. ಈಗ ರಾಜ್ಯ ಬಿಜೆಪಿ ನಾಯಕರು ಸೈಲೆಂಟ್ ಆಗಿ ಮೂಲೆಯಲ್ಲಿ ಕೂತ್ಕೊಳ್ಳೋ ಹಾಗೆ ಮಾಡಿರೋ ಖ್ಯಾತಿ ಈತನದ್ದೇ. ಚಂದ್ರು ಸರ್ ಏನ್ ಹೇಳ್ತೀರಿ ಸರ್? ಈತ ಹುಟ್ಟು ರಾಜಕಾರಣಿ ಏನಲ್ಲ, MBBS MD ಓದಿದ್ದ ಡಾಕ್ಟರ್. ಗದಗ ಜಿಲ್ಲೆಯ ಶಿರಹಟ್ಟಿಯಲ್ಲೇ ಹುಟ್ಟಿ ಬೆಳೆದ ಈತ 2018ರಲ್ಲಿ ಬೆಂಗಳೂರಿನ ESI ಪೋಸ್ಟ್ ಗ್ರಾಜ್ಯುಯೇಟ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂಡ್ ರಿಸರ್ಚ್ನಿಂದ MD ಮಾಡಿಕೊಂಡ್ರು. ಶಿರಹಟ್ಟಿ ತಾಲೂಕು ಆಸ್ಪತ್ರೆಯಲ್ಲಿ ಆರೋಗ್ಯಾಧಿಕಾರಿಯಾಗಿ ಕೆಲಸ ಮಾಡಿದ್ದ ಈತನ ಕಿತಾಪತಿ ಕೆಲಸಗಳಿಗೆ ಅಲ್ಲಿಂದಾನೇ ರೆಕಾರ್ಡ್ ಇದೆ. ಏನಂದರೆ, ಆಸ್ಪತ್ರೆಯಲ್ಲಿ ಹೊರರೋಗಿಗಳಿಂದ ₹5, ಎಕ್ಸ್ರೇ ಸ್ಕ್ಯಾನ್ಗೆ ₹50 ಫಿಕ್ಸ್ ಮಾಡಿ ಲಂಚ ವಸೂಲಿ ಮಾಡ್ತಾ ಇದ್ದ ಈತ ಕಲೆಕ್ಟ್ ಮಾಡಿದ ಹಣವನ್ನು ಸರ್ಕಾರಕ್ಕೆ ಕೊಡ್ತಾ ಇರಲಿಲ್ಲ. ಇದರ ಬಗ್ಗೆ ಗದಗ್ ಲೋಕಾಯುಕ್ತದಲ್ಲಿ ಒಂದ್ಸಲ ತನಿಖೆನೂ ಆಗಿತ್ತು, ಸಾಕ್ಷಿ ಸಿಕ್ಕಿರಲಿಲ್ಲ. ಲೋಕಾಯುಕ್ತ ಕೇಸ್ ಬಿದ್ದ ಕಾರಣಕ್ಕೆ ರಾಜೀನಾಮೆ ಕೊಟ್ಟಿದ್ದ ಅನ್ನೋದು ಇನ್ನೊಂದು ಮಾತು. 2021ರಲ್ಲಿ ಖಾಸಗಿ ಆಸ್ಪತ್ರೆ ಆರಂಭ ಮಾಡೋಕೆ ರಾಜೀನಾಮೆ ಕೊಟ್ಟಿದ್ದ ಚಂದ್ರು ಲಮಾಣಿ ಅದಾದ 2 ವರ್ಷದಲ್ಲೇ ಬಿಜೆಪಿ ಟಿಕೆಟ್ ತಗೊಳ್ತಾರೆ. ಲೋಕಾಯುಕ್ತ ಕೇಸ್ ಇದ್ದ ಕಾರಣಕ್ಕೆ 2021ರಲ್ಲೇ ರಾಜೀನಾಮೆ ಕೊಟ್ಟಿದ್ರು ಅಂಗೀಕಾರ ಆಗಿರಲ್ಲ. ಕೊನೆಗೆ ಹೇಗೋ ಆಗಿ ಏನೋ ಆಗಿ ಎಲೆಕ್ಷನ್ನಿಗೆ ನಿಲ್ತಾರೆ. ಬಡವ ಏನಲ್ಲ, ಲಕ್ಷ್ಮೇಶ್ವರದಲ್ಲಿ ಇವರದ್ದೇ ಆದ ಬಾಲಾಜಿ ಹಾಸ್ಪಿಟಲ್ ಕಟ್ಟಿಸಿದ್ದಾರೆ. ಸರ್ಕಾರಿ ಆಸ್ಪತ್ರೆ ಹುದ್ದೆಯಲ್ಲಿದ್ದುಕೊಂಡೇ ಖಾಸಗಿ ಆಸ್ಪತ್ರೆ ಕಟ್ಟಿಸಿದ ಈತನನ್ನ ಬಡವರ ಬಂಧು ಅನ್ಬೇಕಾ? ಅದನ್ನು ಬಿಡಿ. ಈತನ ಆಸ್ತಿ 6 ಕೋಟಿ 14 ಲಕ್ಷ. ಇದು ಸ್ವತಃ ಡಾಕ್ಟರ್ ಚಂದ್ರು ಲಮಾಣಿ ಅವರೇ 2023ರ ವಿಧಾನಸಭೆ ಚುನಾವಣೆಯಲ್ಲಿ ಘೋಷಿಸಿಕೊಂಡಿದ್ದ ಸಂಪತ್ತಿನ ಲೆಕ್ಕ. ಸ್ಥಿರ ಆಸ್ತಿ ಅಂತ 5.5 ಕೋಟಿ ಆಸ್ತಿ ಇದ್ದರೆ, ಚರಾಸ್ತಿ ಅಂತ 1 ಕೋಟಿ 10 ಲಕ್ಷ ಇದೆ. ಸಾಲ 4.5 ಕೋಟಿಯಂತೆ. ಇದೆಲ್ಲದರ ಮಧ್ಯೆ ಈತನಿಗೆ ವರ್ಷಕ್ಕೆ 26.1 ಲಕ್ಷ ಆದಾಯ ಇದೆ. ಇದರಲ್ಲಿ ಈತ ವೈಯಕ್ತಿಕವಾಗಿ ಮಾಡಿಕೊಳ್ಳೋ ಆದಾಯವೇ 21.3 ಲಕ್ಷ. ಇಷ್ಟೆಲ್ಲ ಇದ್ದ ಈತ ಜಸ್ಟ್ 11 ಲಕ್ಷಕ್ಕೆ ಲಂಚಕ್ಕೆ ಕೈ ಒಡ್ಡಿ ಮಾನ ಮರ್ಯಾದೆ ಹಾಳು ಮಾಡಿಕೊಂಡಿದ್ದಾನೆ ಅಂದರೆ ನಂಬೋಕ್ಕಾಗಲ್ಲ. ಈತನಿಗೆ MLA ಕ್ಯಾಂಡಿಡೇಟ್ ಟಿಕೆಟ್ ಸಿಕ್ಕಾಗ ಇಡೀ ರಾಜ್ಯವೇ ಬೆರಗಾಗಿತ್ತು. ಯಾಕಂದರೆ 2023ರಲ್ಲಿ ಬಿಜೆಪಿ ಹೊಸ ಮುಖಗಳ ಅನ್ವೇಷಣೆಗೆ ನಿಂತಿತ್ತು. ಹಳಬರೆಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ತಾರೆ, ಕರಪ್ಟ್ ಆಗಿದ್ದಾರೆ, ಎಲ್ಲ ದುಡ್ಡಿನ ಹಿಂದೆ ಹೋಗ್ಬಿಟ್ಟಿದ್ದಾರೆ ಅಂತ ಪ್ಲಾನ್ ಮಾಡಿ 75 ಜನ ಹೊಸಬರಿಗೆ ಟಿಕೆಟ್ ಕೊಟ್ಟಿತ್ತು. ಹಾಗೆ ಟಿಕೆಟ್ ಕೊಟ್ಟ ಹೊಸಬರಲ್ಲಿ ಈತನೂ ಒಬ್ಬ, ಡಾಕ್ಟರ್ ಚಂದ್ರು ಲಮಾಣಿ. ಹಾಗೆ ಟಿಕೆಟ್ ಪಡೆದ 75ರಲ್ಲಿ ಗೆದ್ದವರು ಕೇವಲ 13. ಆ ಮಾತು ಬೇರೆ. ಈತನಿಗೆ ಟಿಕೆಟ್ ಕೊಟ್ಟಾಗ ಆಗಿನ CM ಬಸವರಾಜ ಬೊಮ್ಮಾಯಿ ಮೇಲೆ ದುಡ್ಡು ತಗೊಂಡು ಟಿಕೆಟ್ ಕೊಟ್ಟರು ಅನ್ನೋ ಆರೋಪ ಕೇಳಿ ಬಂದಿತ್ತು. ಆದರೆ ಅಧಿಕಾರ ಇತ್ತಲ್ಲ, ಬಿಜೆಪಿಯವರು ಕೇರ್ ಮಾಡಲಿಲ್ಲ, ಟಿಕೆಟ್ ಕೊಟ್ಟರು. ಡಾಕ್ಟರ್ ಚಂದ್ರು ಲಮಾಣಿ ಕೇವಲ 32ನೇ ವಯಸ್ಸಿಗೆ MLA ಆಗ್ಬಿಟ್ರು. ಇಲ್ಲಿ ಕಾಂಗ್ರೆಸ್ ವೀಕ್ ಇತ್ತು, JDS ವೀಕ್ ಇತ್ತು. ಹೀಗಾಗಿ ಪಕ್ಷದಲ್ಲಿ ಒಂದು ದಿನ ಕೂಡ ಕೆಲಸ ಮಾಡದೆ ಹೆಲಿಕಾಪ್ಟರ್ ಲಾಂಚ್ ಆದ ಡಾಕ್ಟರ್ ಚಂದ್ರು ಲಮಾಣಿ 28,000 ವೋಟಲ್ಲಿ ಗೆದ್ದು ಬಿಟ್ಟರು. ಆದರೆ ಸಮಸ್ಯೆ ಏನು ಗೊತ್ತಾ? ಚಿಕ್ಕ ವಯಸ್ಸಿಗೆ MLA ಆದ ಕಾರಣನೋ ಅಥವಾ
ಸರ್ಕಾರಿ ಹುದ್ದೆಯಲ್ಲಿ ದರ್ಪದ ಅಧಿಕಾರದಲ್ಲಿದ್ದ ಕಾರಣವೋ ಏನೋ ಡಾಕ್ಟರ್ ಚಂದ್ರುಗೆ ಸೌಜನ್ಯ ನಯ ವಿನಯ ಬರಲೇ ಇಲ್ಲ. ಬಿಜೆಪಿ ಕಾರ್ಯಕರ್ತರಿಗೆ ಬೆದರಿಕೆ ಹಾಕಿ ಕೇಸ್ ಹಾಕಿದ್ದಾಯಿತು. ರೈತ ನಾಯಕರೊಬ್ಬರು ಪ್ರತಿಭಟನೆ ಮಾಡಿದ್ರು ಅಂತ ಬಾಯಿಗೆ ಬಂದಂತೆ ಬೈದಿದ್ದಲ್ಲ ಮಾಣಿ, ಕಷ್ಟ ಹೇಳಿಕೊಂಡ ಮಹಿಳೆಯ ಮೇಲೆ ದರ್ಪ ತೋರಿಸಿ ಸುದ್ದಿಯಾಗಿದ್ರು. ಪ್ರತ್ಯೇಕ ಉತ್ತರ ಕರ್ನಾಟಕಕ್ಕಾಗಿ ಬೇಡಿಕೆ ಇಟ್ಟು ಬಿಜೆಪಿಗೂ ಮುಜುಗರ ತಂದಿದ್ದ ಡಾಕ್ಟರ್ ಚಂದ್ರು ಸಿಲ್ಲಿ ವಿಷಯಗಳಿಗೆ ಜಗಳ ಮಾಡಿಕೊಂಡು ಸುದ್ದಿ ಆಗ್ತಿದ್ರು. ಸಿಲ್ಲಿ ವಿಷಯ ಅಂದರೆ ಒಂದು ಎಕ್ಸಾಂಪಲ್, ಪ್ರವಾಸಿ ಮಂದಿರದಲ್ಲಿ ತಾವು ಬಂದ ಕೂಡಲೇ ರೂಮ್ ಕೊಡಲಿಲ್ಲ ಅನ್ನೋದು. ಗದಗ್ನಲ್ಲಿ ಕಾಂಗ್ರೆಸ್ ನಾಯಕಿಯೊಬ್ಬರ ಜೊತೆ ಮಾಡಿಕೊಂಡಿದ್ದ ಜಗಳ ನೋಡಿದ್ದ ಶಿರಹಟ್ಟಿಯ ಮತದಾರರೇ ಥೋ ಅಂದಿದ್ರಂತೆ. ಇನ್ನು ಕಾಂಟ್ರಾಕ್ಟರ್ಸ್ಗೆ ಆವಾಜ್ ಹಾಕೋಕ್ಕೆ ಫೇಮಸ್ ಆಗಿದ್ದ ಡಾಕ್ಟರ್ ಚಂದ್ರು ಲಮಾಣಿ ಗುತ್ತಿಗೆದಾರರೊಬ್ಬರಿಗೆ ನಿನ್ನ ಸೊಂಟ ಮುರಿಸ್ತೀನಿ ಡ್ಯಾಶ್ ಮಗನಿ ಅಂತೆಲ್ಲ ಬೈದಿದ್ದ ಆಡಿಯೋ ವೈರಲ್ ಆಗಿದೆ. ಊರಲ್ಲಿ ಒಂದು ಅಡಿ ರಸ್ತೆ ಮಾಡೋಕ್ಕಾಗಿಲ್ಲ, ಕಾಸು ಮಾತ್ರ ಬಿಡೋದಿಲ್ಲ ಅನ್ನೋ ಆರೋಪವೂ ಈತನ ಮೇಲಿತ್ತು. ಇದೆ ಅಂದಹಾಗೆ ಈ ಆಡಿಯೋ ಲೀಕ್ ಆಗಲಿಲ್ಲ ಅಂದಿದ್ರೆ ಅದು ಬೇರೆಯದೇ ಟ್ವಿಸ್ಟ್ ತಗೊಳ್ತಾ ಇತ್ತು. ಇದರ ಮಧ್ಯೆ ಆದರಹಳ್ಳಿ ಕವಿಮಠದ ಡಾಕ್ಟರ್ ಕುಮಾರ ಮಹಾರಾಜ ಸ್ವಾಮೀಜಿ ಮಾತನಾಡಿದ್ದ ಆಡಿಯೋ ವೈರಲ್ ಆಗ್ತಾ ಇದೆ. ಎಲ್ಲರಿಗೂ ಶರಣಾರ್ಥಿ. ನಮ್ಮ ಮೇಲೇನು ಆರೋಪ ಮಾಡಿದ್ದಾರೆ ಮತ್ತು ನಮ್ಮ ಮೇಲೆ ಬಂದಿರತಕ್ಕಂಥ ಒಂದು ವಾಯ್ಸ್ ಕರೆಗೆ ನಾನಿವತ್ತು ಉತ್ತರವನ್ನು ಒದಗಿಸ್ತಾ ಇದ್ದೀನಿ. ನಮ್ಮ ಚಂದ್ರು ಲಮಾಣಿ ಡಾಕ್ಟರ್ ಅವರು ಈಗ ಬಂದಿರತಕ್ಕಂಥ ಸಮಸ್ಯೆಗೆ ಮತ್ತು ಈಗ ಬಂದಿರತಕ್ಕಂಥ ಅವ್ರ ಮೇಲೆ ಆಪಾದನೆಗೆ ಅದರಲ್ಲಿ ನಮ್ಮ ಯಾವುದೇ ಪಾತ್ರಗಳಿಲ್ಲ ಅಂತೇಳಿ ಈಗೂ ಹೇಳ್ತೀನಿ, ಮುಂದೆ ಹೇಳ್ತೀನಿ. ಆದರೆ ವಾಯ್ಸ್ ಕರೆ ನಂದೇ ಅದು, ನಾನು ಒಪ್ಕೊತೀನಿ ಅದನ್ನು. ಆ ವಾಯ್ಸ್ ಕರೆ ನಂದೇ ಹೌದು, ಅದನ್ನು ನಾನು ಸಮರ್ಥನೆಯೂ ಮಾಡ್ಕೊತೀನಿ. 4 ತಿಂಗಳದಿಂದ ಅವ್ರ ಕಡೆ ಇರ್ತಕ್ಕಂಥ ಈಗೇನು ಮೊನ್ನೆ ಸೋನು ಲಮಾಣಿ ಅಂತೇಳಿ ಏನು ಪ್ರೆಸ್ ಮೀಟನ್ನು ಮಾಡಿದ್ದಾನ, ಆ ಮನುಷ್ಯ ನನಗೆ ಫೋನ್ ಹಚ್ಚಿ ಶಾಸಕರ ಜೊತೆ ಒಂದಾಗಬೇಕು, ನೀವು ಒಂದಾಗಲಿಲ್ಲ ಅಂದ್ರೆ ಸಮಸ್ಯೆ ಆಗ್ತದೆ, ಹಾಗೆ ಹೀಗೆ ಅಂತೇಳಿ ನನ್ನ ಕಡೆ ಎಲ್ಲ ರೆಕಾರ್ಡಿಂಗ್ ಸಮೇತ ಇದೆ ಅವ್ರದ್ದು. ಈ ಹಿಂದೆ 4 ತಿಂಗಳ ಹಿಂದೆ ಮಾತಾಡಿದ್ರು ಅವರು. ನೆಕ್ಸ್ಟ್ ನಾನು ಮಾತಾಡಿರ್ತಕ್ಕಂಥ ವ್ಯಕ್ತಿ ಒಬ್ಬರು ಪಂಚಮಶಾಲಿ ಸಮಾಜದ ಪಾಪ ಅವರು ಅಧ್ಯಕ್ಷರು ಮತ್ತು ಬಿ ಜೆ ಪಿ ಪಕ್ಷದ ಅವರು ಒಂದು ಪಕ್ಷದ ಶಿಸ್ತಿನ ಸಿಪಾಯಿನೂ ಹೌದು. ಆದರೆ ಆ ಮನುಷ್ಯ ನಾನು ಮಾತಾಡಿದ್ದು ನಿಜ ಇದೆ. ಅದು ನಾನು ರೈತರು ಹೋರಾಟಕ್ಕೆ ಕುಂತಾಗೂ ಕೂಡ ಇದೇ ಶಾಸಕರು ನನಗೆ ಫೋನ್ ಹಚ್ಚಿ ಭಾಳಷ್ಟು ಬೆದರಿಕೆ ಕರೆಗಳನ್ನು ಹಾಕಿಸಿದ್ದಾರೆ ಮತ್ತು ಅನೇಕ ಸಮಸ್ಯೆಗಳನ್ನು ಮಾಡಿದ್ದಾರೆ. ಮತ್ತು ಹೊಳ್ಳಿ ನಮ್ಮ ಆದರಳ್ಳಿ ನಮ್ಮ ಹಿರಿಯರಿಗೆ ಫೋನ್ ಹಚ್ಚಿ ಅವ್ರನ್ನ ಸ್ವಾಮಿಗಳ್ನ ಮಠ ಬಿಡಿಸೋದ್ರಿಂದ ನಿಮಗೆ ದುಡ್ಡು ಕೊಡ್ತೀನಿ, ಅವ್ರು ಇರೋದ್ರಿಂದ ನನಗೆ ಇಲೆಕ್ಷನ್ ಗೆಲ್ಲಕ್ಕೆ ಆಗೋದಿಲ್ಲ, ಬೇರೆ ಬೇರೆ ಅವಾಚ್ಯ ಶಬ್ದವನ್ನು ಬಳಸಿದವರಿಂದ ನನಗೆ ಸಿಟ್ಟು ಬಂದು ಅವ್ರ ಮೇಲೆ ನಾನು ಶಾಸಕರು ಮತ್ತು ಅವರು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಅನೇಕ ನೀವೆಲ್ಲ ನೋಡ್ತಾ ಇದ್ದೀರಿ, ಕ್ಷೇತ್ರದ ಜನ, ನಾನು ಒಬ್ಬನೇ ನೋಡ್ತಾ ಇಲ್ಲ, ಪ್ರತಿಯೊಬ್ಬರೂ ನೋಡ್ತಾ ಇದ್ದೀರಿ, ಶಾಸಕರು ಏನು ಮಾಡ್ತಾಯಿದ್ದಾರೆ ಇಲ್ಲಿ ಕೆಲಸ ಏನಿಲ್ಲ ಅಂದಾಗ ಈ 3 ವರ್ಷ ಅಂಕರು ಕಳೆದು ಬಿಟ್ಟಿದ್ದೀವಿ, ಇನ್ನೂ 2 ವರ್ಷ ಕಳೆಯೋದೈತೆಪ್ಪ, ಹೆಂಗೆ ಕಳಿಬೇಕು ಇವನ ಕೈಯಾಗ. ಬೇಸತ್ತು ಹೋಗಿದ್ದ ಸ್ವಾಮೀಜಿಯೇ ಈತನ ವಿರುದ್ಧ ಸಂಚು ಮಾಡಿದ್ರ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಶಾಸಕರು ಅರೆಸ್ಟ್ ಆಗಿ ಆಯಿತು, ಜೈಲಿಗೆ ಹೋಗಿದ್ದೂ ಆಯಿತು. ಬಹುಶಃ ಸ್ವಾಮೀಜಿ ಒಬ್ಬರದ್ದೇ ಆಡಿಯೋ ಹೊರಬಂದಿದ್ರೆ ಇದರ ಹಿಂದೆ ಏನೋ ಕೈವಾಡ ಇದೆ ಅಂತ ನಂಬ್ತಿದ್ರೇನೋ ಜನ. ಆದರೆ ಶಾಸಕರು ಗುತ್ತಿಗೆದಾರನಿಗೂ ಧಮಕಿ ಹಾಕಿರೋ ಆಡಿಯೋ ಕೂಡ ಲೀಕ್ ಆಗಿರೋ ಕಾರಣ ಶಾಸಕರು ತಪ್ಪು ಮಾಡಿರಬಹುದು ಅಂತಿದ್ದಾರೆ ಜನ. ಒಬ್ಬ ಶಾಸಕ ಆದವನು ಕಾನೂನುಗಳನ್ನು ರಚನೆ ಮಾಡ್ತಾನೆ. ಇನ್ನು ಆಪೋಸಿಷನ್ ಪಾರ್ಟಿಯಲ್ಲಿದ್ದ ಶಾಸಕರಿಗೆ ಇರೋ ಜವಾಬ್ದಾರಿ ಆಡಳಿತ ಪಕ್ಷದ ಶಾಸಕರಿಗಿಂತ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಅವರ ಮೊದಲ ಕೆಲಸ ಅಂದರೆ ಸರ್ಕಾರದ ಮೇಲೆ ಹದ್ದಿನ ಕಣ್ಣಿಟ್ಟು ಕಾಯೋದು. ಆದರೆ ಹದ್ದಿನ ಕಣ್ಣಿಡಬೇಕಾದವರೇ ಹಂಚ್ಕೊಂಡು ತಿನ್ನೋಣ ಅಂತ ಲಂಚಕ್ಕೆ ಕೈ ಒಡ್ಡಿದ್ರೆ ಪರಿಸ್ಥಿತಿ ಏನಾಗಬಹುದು? ಆಗ ಡಾಕ್ಟರ್ ಡೀಲ್ ಆಗ್ತಾರೆ, MLA ಸೇಲ್ ಆಗ್ತಾರೆ.